ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೂಮು ಅವ್ರಿಗೆ ಬಂದು ಹೋಗೋ ವ್ಯವಸ್ಥೆ ಎಲ್ಲ ನೀನು ದಿನಕರೇ ಮಾಡ್ಬೇಕು, ಓಕೆನಾ? ಸರಿ ಅಮ್ಮಮ್ಮ. ಆದ್ರೂ ಅಮ್ಮಮ್ಮ, ಅಭಯ್ ಮದ್ವೆ ಶಾಪಿಂಗ್ ಹೋಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಬಟ್ ಇಟ್ಸ್ ಓಕೆ, ನೀವ್ ಹೋಗ್ ಬನ್ನಿ. ಥ್ಯಾಂಕ್ ಯು ನೇಹಾ. ನೇಹಾ ಶಾಪಿಂಗಿಗೆ ಹೋಗೋದು ಮುಖ್ಯ ಅಲ್ಲ, ಶಾಪಿಂಗ್ ಹಾಲ್ನಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ನಾವು ಅರೇಂಜ್ ಮಾಡಿರೋ ವ್ಯಕ್ತಿ ಹೋಗ್ತಾನಲ್ಲ ಅದು ಮುಖ್ಯ. ಅಲ್ಲಿ ಅಮ್ಮಮ್ಮನ ಮುಂದೆ ಎಲ್ಲರ ಮುಂದೆ ಅಭಯ್ ಸತ್ಯನ ಒಪ್ಕೋತಾನಲ್ಲ ಅದು ಮುಖ್ಯ. ಅಕ್ಕ, ನೀನ್ ಭಾವನ್ ಜೊತೆ ಮಾತಾಡ್ತಿದ್ಯಾ ಅಂತ ತಿಳ್ಕೊಂಡು ಏನೇನೋ ಸೈಲೆಂಟ್ ಲವರ್ ಅದು ಇದು ಅಂತ ಹೇಳ್ಬಿಟ್ಟೆ. ಛೇ, ಅದೆಷ್ಟು ನಂಬಿಕೆ ಗಂಗೆ ನಿನಗೆ ನನ್ನ ಮೇಲೆ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನನ್ನ ಮೇಲೆ ಇಷ್ಟೊತ್ತಿಗೆ ಡೌಟ್ ಪಟ್ಟಿರೋರು. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಪಶ್ಚಾತ್ತಾಪ ಆಗ್ತಾ ಇದೆ ಗಂಗೆ. ಅಕ್ಕ, ನನಗೆ ನಿಂದು ಅಭಯ್ ಅವ್ರದ್ದು ಫ್ರೆಂಡ್ಶಿಪ್ ನೋಡಿದ್ರೆ ತುಂಬಾ ಖುಷಿ ಆಗತ್ ಕಣೆ. ನೀನ್ ಇದುವರೆಗೂ ನನ್ನ ಬಿಟ್ಟು ಬೇರೆ ಯಾರನ್ನೂ ಹಚ್ಕೊಂಡೋಳೆ ಅಲ್ಲ, ಅದ್ರಲ್ಲಂತೂ ಗಂಡ್ಮಕ್ಳ ಜೊತೆ ಮಾತಾಡೋದು ಇಲ್ಲ. ಅಕ್ಕ, ಅಭಯ್ ಅವರು ನನ್ನ ಹತ್ರ ಹೇಳ್ಕೊಳ್ದೇ ಇರೋದೇನಾದ್ರೂ ನಿನ್ನ ಹತ್ರ ಹೇಳ್ಕೊಂಡಿದಾರಾ? ನೀನು ಅಭಯ್ ಅವ್ರಿಗೆ ಫೋನ್ ಮಾಡಿ ಮಾತಾಡು, ನಾನು ಬರ್ತೀನಿ. ಹಲೋ ಅಭಯ್ ಅವರೇ, ನಾನ್ ಗಂಗೆ. ಹಬ್ಬ, ರಿಸೀವ್ ಮಾಡಿದ್ರಲ್ಲ ಕೊನೆಗೂ. ಅಭಯ್ ಅವರೇ, ನಿಮಗ್ ತಲೆನೋವು ಬಂದಿದೆ ಅಂತ ನನಗಿಂತ ಅಕ್ಕನೇ ಜಾಸ್ತಿ ಟೆನ್ಷನ್ ಆಗಿದ್ದಾಳೆ. ಇವಾಗ ಹೇಗಿದ್ದೀರಾ? ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಇವತ್ ಶಾಪಿಂಗ್ ಹೋಗ್ತಿದೀವಲ್ಲ, ಅಕ್ಕ ನಾನು ಒಂದೇ ತರ ಬಟ್ಟೆ ತಗೋಬೇಕು ಅಂತ ಅನ್ಕೊಂಡಿದೀವಿ. ಅದು ನೀವು ಮತ್ತೆ ಅಜಯ್ ಭಾವ ಇಬ್ರು ಒಂದೇ ತರ ಬಟ್ಟೆ ಹಾಕೊಂಡ್ರೆ ಹೇಗಿರುತ್ತೆ? ನೀವ್ ರಿಸೆಪ್ಷನ್ಗೆ ಶೇರ್ವಾನಿ ತಗೋತೀರಾ ಅಥವಾ ಸೂಟ್ ಹಾಕೋತೀರಾ? ಅಲ್ಲ, ಮುಹೂರ್ತಕ್ ಮಾಮೂಲಿ ಪಂಚೆನೆ ಹಾಕೊಳ್ಳೋದು. ಅದೆಲ್ಲ ಅಕ್ಕ ಮತ್ತೆ ಅಮ್ಮಮ್ಮ ನೋಡ್ಕೋತಾರೆ. ಏನು, ನಿಮ್ ಅಕ್ಕನೂ ಬರ್ತಾ ಇದ್ದಾರಾ? ಹೌದು, ನಮ್ಮನೇಲಿ ಎಲ್ಲಾ ಜವಾಬ್ದಾರಿನೂ ಅವರೇ ನೋಡ್ಕೊಳ್ಳೋದು. ನಾನ್ ಬರ್ತಾ ಇಲ್ಲ. ನೀವ್ ಬರಲ್ವಾ? ಯಾಕೆ? ಹೇಳದ್ನಲ್ಲ, ಸ್ವಲ್ಪ ತಲೆನೋವು. ಪ್ಲೀಸ್ ಹೇಗಾದ್ರೂ ಬನ್ನಿ. ಮದ್ವೆ ಆಗೋ ಹುಡ್ಗ ನೀವ್ ಬರ್ಲಿಲ್ಲ ಅಂದ್ರೆ ಹೇಗೆ? ನಾನ್ ಹಾಕೊಳ್ಳೋ ಸೀರೆನೂ ನೀವೇ ಸೆಲೆಕ್ಟ್ ಮಾಡ್ಬೇಕು. ಹೇಳದ್ನಲ್ಲ, ಅಮ್ಮಮ್ಮ ಮತ್ತೆ ನಮ್ಮ ಅಕ್ಕನೇ ಸೆಲೆಕ್ಟ್ ಮಾಡ್ತಾರೆ. ನಾನ್ ಬರಲ್ಲ. ಹಲೋ ಹಲೋ ಅಭಯ್, ಗಂಗೆ, ಗೌರಿ, ಅಜಯ್ ಕಾರ್ ಬಂದಿದೆ, ಹೊರಡ್ಬೇಕು, ಬೇಗ ಬನ್ನಿ. ಗಂಗೆ, ಬಂದೆ ಮಾ. ಇವನ್ ಯಾಕೆ ನಂಗೆ ಫೋನ್ ಮಾಡಿ ಸಾಯಿಸ್ತಾ ಇದ್ದಾನೆ? ಹೇಳು ಮಾವ. ಏನಮ್ಮ ಕಳಿಸ್ಗಿತ್ತಿ, ಹೇಗಿದೀಯಾ? ವಾಟ್? ಪ್ರೀತಿಯ ತಮ್ಮನ ಮದುವೆಗೆ ಕಳಸ ಹೊರದ್ ನೀನೇ ತಾನೆ? ಅದೆಲ್ಲ ಬಿಡು, ಎಲ್ಲಿ ತನಕ ಬಂತು ಮದುವೆ ತಯಾರಿ? ಇವತ್ತು ಸಂಜೆ ಅಷ್ಟೊತ್ತಿಗೆ ಗೊತ್ತಾಗತ್ತೆ, ಮದುವೆ ಮುರಿಯತ್ತೆ. ಅಂಥದ್ದೊಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ವಾ, ಅದೇ ನಮ್ಮ ಅಂಥ ಪ್ಲಾನು? ಅದೆಲ್ಲ ನಿಂಗೆ ಯಾಕೆ? ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರು. ಮಾಡಿರೋ ಅವಾಂತರಗಳೇ ಸಾಕು. ಆ ಎಡ್ವರ್ಟ್ನ ಮೊದಲು ಸರಿ ಮಾಡೋದನ್ನ ನೋಡು. ಮಾಡೋಣ ಮಾಡೋಣ, ಅದರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಆ ರೌಡಿನ ಬೇಲ್ ಮೇಲೆ ಆಚೆ ಕರ್ಕೊಂಡ್ಬಂದು ಹಾಗೆ ನಿಧಾನವಾಗಿ ಮೇಲಕ್ಕೆ ಕಳಿಸ್ಬಿಡ್ತೀನಿ. ಅಖಿಲ, ಅಷ್ಟೇ ಅಲ್ಲ, ಈ ಮದುವೆನ ಹಾಳು ಮಾಡೋದಕ್ಕೂ ನನ್ನ ಹತ್ರ ಒಂದು ಹೊಸ ಪ್ಲಾನ್ ಇದೆ. ಹೇಳ, ಕೇಳಿಸ್ಕೊತೀಯಾ? ಅಪ್ಪ ಸ್ವಾಮಿ, ನೀನು ಯಾವ ಪ್ಲಾನ್ ಮಾಡೋ ನೆಸೆಸಿಟಿನೂ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನೀನ್ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು. ಇಲ್ಲಾಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಖಿಲ, ಅಖಿಲ, ನೆನ್ನೆ ಮೊನ್ನೆ ಹುಡ್ದವಳು
ನನ್ನನ್ನೇ ಕೆಲ್ಸಕ್ಕೆ ಬಾರದೇ ಇರೋನು ಅನ್ನೋ ಥರ ನೋಡ್ತಾ ಇದೆಯಲ್ಲ, ಗೊತ್ತಾಗತ್ತೆ ಇಷ್ಟರಲ್ಲೇ ಈ ಗಜೇಂದ್ರ ಏನು ಅಂತ. ಆ ಹುಡುಗ ಲೈನಲ್ಲಿದ್ದಾನೆ, ನೀವೇ ಇನ್ಸ್ಟ್ರಕ್ಷನ್ ಕೊಡಿ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹೇಳಿ ಮೇಡಮ್. ಮುಂದೆ ಏನು ಮಾಡಬೇಕು ಅಂತ ನೀನು ಲೊಕೇಶನ್ಗೆ ಬಂದಮೇಲೆ ಹೇಳ್ತೀನಿ. ನೀನೊಂದು ಸ್ವಲ್ಪ ಲೇಟಾಗಿ ಬಂದರೂ ಎಲ್ಲ ಎಡ್ವರ್ಟ್ ಆಗೋಗುತ್ತೆ. ಗಾಟ್ ಇಟ್? ಹಾಗೆ ಇನ್ನೊಂದು ವಿಷಯ, ಆಮೇಲೆ ಅವರೆಲ್ಲ ನಿನ್ನನ್ನು ಹೆದರ್ಸೋದು, ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ನೀನು ಹೆದರ್ಕೋಬೇಡ, ಧೈರ್ಯವಾಗಿರು. ನಾನು ಹೇಳೋ ಟೈಮ್ಗೆ ಕರೆಕ್ಟಾಗಿ ಅಟ್ಯಾಕ್ ಮಾಡಬೇಕು. ನೀ ಏನಾದರೂ ಧೈರ್ಯ ಕೆಟ್ಟರೆ ನಾವೆಲ್ಲ ಸಿಕ್ಕಾಕೋತೀವಿ. ಸರಿ ಮೇಡಮ್, ನನ್ನ ಕಡೆಯಿಂದ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೀವು ಟೈಮ್ ಹೇಳಿದ್ರೆ ಸಾಕು. ಓಕೆ. ಪ್ಲಾನ್ ತುಂಬಾ ಜೋರಾಗಿ ನಡೀತಿದೆ ಅನ್ಸತ್ತೆ, ಆದ್ರೆ ಇದೆಲ್ಲ ವರ್ಕ್ ಆಗುತ್ತೆ ಅಂತೀರಾ? ಖಂಡಿತ, ಡೌಟೇ ಇಲ್ಲ. ಆದ್ರೆ ಇದೆಲ್ಲ ನೋಡೋಕ್ ನಾನಲ್ಲಿರಲ್ವಲ್ಲ, ಅದೇ ಬೇಜಾರು. ನಾನು ನೀನು ನೋಡೋದಕ್ಕಿಂತ ಆ ಮುದುಕಿ ಮುಂದೆ ಎಲ್ಲ ಡ್ರಾಮಾನೂ ನಡಿಬೇಕು. ಆಗಲೇ ಅಭಯ್ ಮತ್ತೆ ಗೌರಿ ಸತ್ಯ ಎಲ್ರ ಮುಂದೆ ಹೊರಗೆ ಬರೋದು. ಆಮೇಲೆ ಮದುವೆ ತಾನಾಗೆ ನಿಲ್ಲೋದು. ಎಷ್ಟೊತ್ತಾಯ್ತು? ಲೇಟ್ ಆಗುತ್ತೆ, ಕರೀರಿ ನಿಮ್ ಮಗಳನ್ನ. ನೋಡಿ ಬಂದ್ರು. ಅಭಯ್ ಅವ್ರು ಈಗ ತಾನೇ ಕಾಲ್ ಮಾಡಿದ್ರು. ಶಾಪಿಂಗ್ ಬರಲ್ವಂತೆ. ಯಾಕಂತೆ? ತಲೆನೋವಂತೆ. ಅಭಯ್ ಅವ್ರು ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ? ಏ ಅಕ್ಕ, ಏನೇ ಇದು? ಜೋಡಿ ಗಿಳಿ ಅಲ್ಲಿ ಕೂತ್ಕೋಬೇಕು, ಒಂಟಿ ಗೂಬೆ ತರ ಇಲ್ಲಿ ಬಂದು ಹಿಂದೆ ಕೂತ್ಕೋತ್ಯಾ? ಬಾ. ಗಂಡ ಮುಂದೆ ಕೂತಿದ್ದಾನೆ, ಅವನ್ ಪಕ್ಕ ಹೋಗಿ ಕೂತ್ಕೊಳ್ಳೋಣ ಅನ್ನೋದಿಲ್ಲ ನಿನ್ಗೆ. ಏನು ಶೋ?